ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು T50. ಈಗ ಟೈಮ್ ಆಗಿದೆ 5 ಗಂಟೆ. ಎಬ್ಸಿದ್ದು ಹೇಳಿ? ಮಿಸ್ಟರ್ ಅಭಿಯುಕ್ತ್, ಮಿಸ್ಟರ್ ಗುಂಡಣ್ಣ. ಸೊ ಅಮ್ಮ ಎದ್ದೇಳು, ಸ್ಕೂಲಿಗೆ ಹೋಗ್ಬೇಕಲ್ಲ ಅಂತ ಎಬ್ಸಿದ. ಅಂದರೆ ಎದ್ದು ಮಾಡಬೇಕು ಇಲ್ಲನೂ ಮಾಡೋಣ. I'm so happy. Look at my weight, 62.45. Okay, let me take that again. Once it tagondaglu ashte bandide 62.45. I think my week has started very well. It has begun with awesome good news. Yay, buddy. Because my Abby is with me today. Isn't it? Yes. Like a good boy, he'll sleep now. Okay? Mwah. Please, Mama. Sir. ಆ್ಯಸ್ ಯೂಶ್ವಲ್ ಮಲಾಸನದಲ್ಲಿ ನೀರು ಕುಡಿತಾ ಇದ್ದೀನಿ. ಬಟ್ ವಿಚ್ ಇಸ್ ನಾಟ್ ಯೂಶ್ವಲ್ ಈಸ್, ನಾನು ನನ್ನ ಟಾಸ್ಕ್ನ ಮಾಡ್ತಿರ್ಬೇಕಾದ್ರೆ ಅವಿಕ್ತ ಸಾಹೇಬರು ಮಲ್ಕೊಂಡ್ಬಿಟ್ರು ವಾಪಸ್ ಅಲ್ಲೇ. ಯೂಶ್ವಲಿ ಒಂದು ಸೋಫಾದ ಮೇಲೆ ಮಲ್ಕೊಳ್ಳೋದಿಲ್ಲ, ಎಸ್ಪೆಷಲಿ ನಾನು ನನ್ನ ಕೆಲಸಗಳನ್ನು ಮಾಡ್ತಿರ್ಬೇಕಾದ್ರಂತೂ ಮಲ್ಕೊಳ್ಳೋದೇ ಇಲ್ಲ. ಬಟ್ ಇವತ್ತು ಮಲ್ಕೊಂಡ. ಹಾಗಾಗಿ ನನ್ನ ಟಾಸ್ಕ್ 2 and 3 ಅಂದರೆ ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಆ್ಯಂಡ್ ವರ್ಕೌಟ್ ಮುಗೀತು. ಮಲಗಿದ್ದಾನೆ. ಮಲಗೋಕ್ಕಿಂತ ಮುಂಚೆ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ. ನಾನು ಸ್ನಾನ ಮಾಡ್ಕೊಂಡು ಬರೋಕ್ಕೆ ಇನ್ನು ಎದ್ದೇಳೋಕ್ಕೆ ಸರಿ ಹೋಯ್ತಿಲ್ಲ. ಅಂದರೆ ನಾನು ಹೋದಾಗೇನಾರು ಎದ್ಬಿಟ್ಟಿದ್ರೆ ಅಳಕ್ಕೆ ಶುರು ಮಾಡ್ತಿದ್ದ. ಬಾತ್ರೂಮ್ ಇರೋದು ಅಲ್ಲಂದ್ರೂ ಕೂಡ ಮನೇಲೇ ಇರುತ್ತಲ್ವ, ಸ್ವಲ್ಪ ದೂರ ಇದೆ. ಸೊ ಈಗ ಎದ್ರು ಸಾಹೇಬ್ರು ಗಾಬರಿ ಅಂದರೆ ಇದು, ಅಮ್ಮ ವೇರ್ ಆರ್ ಯು? ಐ ವಾಸ್ ಜಸ್ಟ್ ಪುಟಿಂಗ್ ಆನ್ ಮೈ ಕ್ಲೋತ್ಸ್. Okay, you want to still sleep? You still have time, Abby? Okay, fine then. Time ಆಗಿದೆ 6:40 actually. ಪೂಜೆ ಗೀಜೆ ಸ್ನಾನ ವರ್ಕೌಟ್ ಪ್ರಾಣಾಯಾಮ ಎಲ್ಲ ಮುಗೀತು. ಸಾಹೇಬ್ರು ತೊಂದರೆ ಕೊಡಲಿಲ್ಲ, ಮಲ್ಕೊಂಡ್ಬಿಟ್ರು. ನನ್ನ ಜೊತೆಗೆ ಎದ್ರು, ಎಬ್ಸಿದವರೇ ಅವರು, ಲೆಟ್ಸ್ ಗೆಟ್ ಅಪ್ ಅಂತ. ಆಮೇಲೆ ಮಲ್ಕೊಂಡ್ಬಿಟ್ರು. ಬೋತ್ ವರ್ ಗುಡ್. ನನಗೆ ಎಬ್ಸಿದ, ಆಮೇಲೆ ನಂಗೆ ಎಬ್ಸ್ಬಿಟ್ಟು ನನ್ನ ಕೆಲಸ ಮಾಡೋಕ್ಕೆ ಮಲಗಿಸ್ಕೊಂಡ್ಬಿಟ್ಟ. ಆಮೇಲೆ ನಾನು ಸ್ನಾನ ಮಾಡಿಲ್ಲ, ಅವನದೇನು ಸ್ನಾನ ಆಗಿಲ್ಲ. ಗೊತ್ತಾಗುತ್ತೆ ಅವ್ರಿಗೆ. ಗಾಡ್, ಅಲ್ಲಿ ನೋಡಿ ನಿಂದು ಇದು ಏನದು ಟಾಸ್ಕ್ ಹೆಂಗೆ ಬಿದ್ದು ಆ್ಯಕ್ಟಿವಿಟಿ. ಓಕೆ, ಇವಾಗ ನಾನು ಆಫೀಸ್ಗೆ ಹೋಗ್ಬೇಕಾ ವರ್ಕ್ ಫ್ರಮ್ ಹೋಮ್ ಮಾಡಬೇಕಾ ಅಂತ ಐ ಆಮ್ ಸೋ ಕನ್ಫ್ಯೂಸ್ಡ್. ಬಿಕಾಸ್ ಅವನಿಗೆ ಪಿಕ್ನಿಕ್ ಕರ್ಕೊಂಡು ಹೋಗ್ಬೇಕು. ಸೊ ತಿಂಡಿ ಎಲ್ಲ ರೆಡಿ ಮಾಡಬೇಕು, ಅದು ಸಂಜೆಗೆ ಆ ಥಿಂಗ್ಸ್ ರೆಡಿ ಮಾಡಬೇಕು. ಕೋಲ್ಸಿಗೆ ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕು ಕೆಲವೊಂದು ಥಿಂಗ್ಸ್ ತರೋಕ್ಕೆ. ಅದೇ ಆಫೀಸಿಗೆ ಹೋದರೆ ಇದೆಲ್ಲ ಮಾಡೋಕ್ಕಾಗಲ್ಲ. ಬಟ್ ನಾಳೆ ರಜೆ ತೊಗೋಬೇಕು. ನಾಳೆ ಇನ್ನೊಂದು ಸ್ಕೂಲಿಗೆ ಹೋಗ್ಬೇಕಲ್ಲ ನಿಂದು, ಹೊಸ ಸ್ಕೂಲಿಗೆ. ಸೊ ನಾಳೆ ಹ್ಯಾವ್ ಟು ಟೇಕ್ ಹಾಲಿಡೇ. ಸೊ ಟುಡೇ ಹ್ಯಾವ್ ಟು ಗೋ ಟು ದ ಆಫೀಸ್. ವಾಟ್ ಟು ಡೂ? ನಾಳೆ ಟ್ಯೂಸ್ಡೇ ತಾನೆ? ಮತ್ತು ಟ್ಯೂಸ್ಡೇನೇ ನಾಳೆ ಇರೋದದು. ಏನು ಹೊಸ ಸ್ಕೂಲ್ದು. There's some session. You'll meet your teachers, new teachers at Carlton. I'll keep you updated. ನೋಡಿ ಅಪ್ಪ, ಈಗಿನ ಮಕ್ಕಳು at this age is so conscious. He's saying ನಾಳೆ ಹೊಸ ಸ್ಕೂಲ್ಗೆ ಹೋಗ್ಬೇಕಲ್ಲ, ಅಲ್ಲಿ ಒಂದು ಹುಡುಗಿ ಇದ್ದಾಳೆ, ಒಂದು ಕ್ಲಾಸ್ಮೇಟು ಆಗೋಳು. ಲಾಸ್ಟ್ ಟೈಮ್ ಎಲ್ಲ ಮೀಟ್ ಮಾಡಿದ್ದಾನೆ, ಪರ್ಣಿಕಾ ಅಂತ. ಸೊ ಹೀಸ್ ಸೇಯಿಂಗ್ ಮಮ್ಮ ಟುಮಾರೋ ಐ ಆಮ್ ಸ್ಕೇರ್ಡ್ ಟು ಗೋ ಟು ಸ್ಕೂಲ್ ಅಂತ ಹೇಳ್ದ. ಯಾಕೆ ಅಂದರೆ ಅಲ್ಲಿ ಪರ್ಣಿಕಾ ನನ್ನ ಹೇರ್ ನೋಡಿಬಿಟ್ರೆ ಶಾರ್ಟ್ ಆಗಿದೆ ಅಂತೆ. ಓ ಮೈ ಗಾಡ್, ಅಟ್ ದಿಸ್ ಏಜ್ ಈಸ್ ಸೋ ಕಾನ್ಷಿಯಸ್ ಥಿಂಕಿಂಗ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಯು ಶುಡಂಟ್ ಕೇರ್ ಅವಿ, ನೀನು ಹೆಂಗಿದೆಯೋ ಹಾಗೆ ಇರಬೇಕು ಆಯಿತಾ. ಹೇರ್ ಶಾರ್ಟ್ ಇರಲಿ ದೊಡ್ಡದಿರಲಿ, ಯು ಶುಡ್ ಬಿ ಕಾನ್ಫಿಡೆಂಟ್. ದಟ್ಸ್ ವಾಟ್ ಮ್ಯಾಟರ್ಸ್. ಓಕೆನಾ? ವಿಲ್ ಯು ಬಿ ಕಾನ್ಫಿಡೆಂಟ್ like you are now? Okay, will you say yes or no? Will not? Okay, fine. Good. ಅವಿಕ್ತನಿಗೆ ಡ್ರೈ ಫ್ರೂಟ್ಸು. ಇಲ್ಲಿ ನೀರು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ, ಪೊಟೆಟೊ ಬಾಯ್ಲ್ ಮಾಡೋಕ್ಕೆ. ಇಲ್ಲಿ ಇದು ನಡೀತಾ ಇದೆ ಬ್ರೇಕ್ಫಾಸ್ಟಿಗೆ. ಇದು ಅಂದರೆ ಬ್ರೆಡ್ ಟೋಸ್ಟ್.
ಸೊ ಪಿಕ್ನಿಕ್ ಅಂತ ಹೇಳಿದರೆ ಇವತ್ತು ಅವಿಕ್ ಕಿಂಡರ್ ಗಾರ್ಡನ್ ಏನು ಹೋಗ್ತಾನಲ್ಲ ಅದು ಕಿಂಡರ್ ಗಾರ್ಡನ್ ಸೆಷನ್ ಮುಗಿಸ್ಕೊಂಡು ಸ್ಕೂಲಿಂದನೇ ಅರೇಂಜ್ ಮಾಡಿದ್ದಾರೆ. ತಿಂಡಿ ಮತ್ತು ಈ ಮ್ಯಾಟ್ ಎಲ್ಲ ನಾವೇ ತೊಗೊಂಡು ಹೋಗಬೇಕು. ಜಸ್ಟ್ ದ್ಯಾಟ್ ಎಲ್ಲರೂ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಮೀಟ್ ಮಾಡೋದು. ಇಟ್ಸ್ ಅ ಗುಡ್ ಟೈಮ್ ಔಟಿಂಗ್ ಫಾರ್ ಬೋತ್ ಪೇರೆಂಟ್ಸ್ ಆ್ಯಂಡ್ ಕಿಡ್ಸ್, ಅಫ್ಕೋರ್ಸ್ ಎಸ್ಪೆಷಲಿ ಕಿಡ್ಸ್ಗೆ. ಅದಕ್ಕೆ ನಾನು ಎಲ್ಲ ತಿಂಡಿ ಮಾಡ್ಕೋತಾ ಇದ್ದೀನಿ. ಫ್ರೆಂಚ್ ಫ್ರೈಸ್ ಮಾಡಬೇಕು ಅಂತ ಇದ್ದೀನಿ ಏರ್ ಫ್ರೈಯರಲ್ಲಿ. ಮತ್ತು ಲಂಚ್ ಬಾಕ್ಸು ತಯಾರಿ ಮಾಡ್ಕೋಬೇಕು. ಅನ್ನ ಮತ್ತು ಟೊಮೆಟೊ ಚಟ್ನಿ ಮಾಡ್ಕೋತಾ ಇದ್ದೀನಿ. ಹಾಗೆ ಬ್ರೆಡ್ ಇದೆ, ಬ್ರೆಡ್ ಟೋಸ್ಟ್ ಮಾಡಿಕೊಂಡೆ, ಅದಕ್ಕೆ ಬಟರ್ ಹಚ್ಕೊಂಡು ಹೋಗೋದು ಅಂತ. ಆಮೇಲೆ ಟೋಫುನ ಸ್ವಲ್ಪ ಫ್ರೈ ಮಾಡಿದರೆ ಅಲ್ಲಿಗೆ ಪ್ರೋಟೀನ್ ರಿಕ್ವೈರ್ಮೆಂಟು ಮುಗಿಯುತ್ತೆ. ಆ್ಯಕ್ಚುಲಿ ಐ ವಾಸ್ ಸೋ ಕನ್ಫ್ಯೂಸ್ಡ್ ಏನು ಕುಕ್ ಮಾಡಬೇಕು ಅಂತ. ಬಟ್ ಕನ್ಫ್ಯೂಷನಲ್ಲೇ ಏನೋ ಒಂದು ಫಟಾಫಟ್ ಮಾಡಿದೆ ಇಷ್ಟೊಂದು ಐಟಮ್ಸ್ನ. ಅವನ ಬಾಕ್ಸ್ ರೆಡಿ ಆಯಿತು. ತರಕಾರಿ, ಹಣ್ಣು, ಪನ್ನೀರು. ನಂದು ಕೂಡ ತರಕಾರಿ ಹಣ್ಣು ಆಫೀಸಲ್ಲೇ ತಿಂತೀನಿ. ಆ್ಯಂಡ್ ಇದು ಪನ್ನೀರು. ಅದು ಆ್ಯಕ್ಚುಲಿ ಪನ್ನೀರಲ್ಲ, ತೋಫು. ನಾನು ಮಿಸ್ಟೇಕಿಂದ ಹೇಳಿದ್ದಲ್ಲ, ನಾನು ಎಲ್ಲ ಗಮನದಲ್ಲಿ ಇಟ್ಕೊಂಡೇ ಹೇಳಿದ್ದು. ಅಂದರೆ ಈ ಅವಿಕ್ಚನ್ಗೆ ಪನ್ನೀರ್ ಅಂದರೆ ತುಂಬ ಇಷ್ಟ. ತೋಫು ಅಂತ ಹೇಳಿದೆ, ತಿನ್ನಲ್ಲ ಅವನು. ಅದಕ್ಕೆ ಅವನು ಅಲ್ಲೇ ಪಕ್ಕದಲ್ಲೇ ಇದ್ದ, ಅದಕ್ಕೆ ನಾನು ಪನ್ನೀರ್ ಅಂತ ಹೇಳಿದೆ. ಬಟ್ ಇಟ್ ವಾಸ್ ಆ್ಯಕ್ಚುಲಿ ಟೋಫು. ನಾನೀಗ ಅಡುಗೆ ಮಾಡ್ತಿರ್ಬೇಕಾದ್ರೆ ಡ್ರೆಸ್ ಹಾಕೋ ಅಂತ ಹೇಳಿದಾಗ ಡ್ರೆಸ್ ಹಾಕ್ಕೊಂಡಿದ್ದೆ, ಅದನ್ನು ಉಲ್ಟಾ ಹಾಕ್ಕೊಂಡಿದ್ದ. ಟೈಮ್ ಲ್ಯಾಪ್ಸಲ್ಲಿ ತೆಗ್ದಿರೋದ್ರಿಂದ ಅದು ಗೊತ್ತಾಗ್ತಿದೆಯಲ್ಲ ನಿಮಗೆ ಗೊತ್ತಿಲ್ಲ. ಸೊ ಅದನ್ನು ಸೀದಾ ಮಾಡು, ಅಡುಗೆ ಮಾಡು, ಎಲ್ಲನೂ ಒಟ್ಟಿಗೆ ನಡೀತಾ ಇತ್ತು. ಆ್ಯಂಡ್ ಇಲ್ಲಿ ನೋಡಿ, ಆ ಬಾಕ್ಸ್ನ ಪ್ಯಾಕ್ ಮಾಡಿ ನಾನು ಸಿಂಕಲ್ಲಿ ಇಡ್ತಾ ಇದ್ದೀನಿ. ಲಂಚ್ ಬಾಕ್ಸ್ ರೆಡಿ ಅವಿಕ್ ತಂದು. ಆ್ಯಂಡ್ ನಂದಿದು ನನ್ನ ಬಾಕ್ಸು. ಚಿಪ್ಸ್ ಕೂಡ ರೆಡಿ ನೋಡಿ. ಈ ಥರ ಹೆಲ್ದಿ ವೇಲ್ ಮಾಡ್ಕೋಬೋದು ನೋಡಿ ಮನೇಲೆ. ತುಂಬ ಈಸಿ ಗೊತ್ತಾ. ಪೊಟ್ಯಾಟೊ ಕಟ್ ಮಾಡಿ ಮತ್ತು ವಾಶ್ ಮಾಡಿ ಏರ್ ಫ್ರೈ ಆಗಿ ಹಾಕಬೇಕು. ಆಮೇಲೆ ಜಿಂಗಲಕ್ಕಾಗಿ ತಿನ್ಬಿಡೋದು ಮಜಾ. ಇವತ್ತು ಯೂಶ್ವಲ್ ಟೈಮ್ಗಿಂತ 15 ಮಿನಿಟ್ಸ್ ಲೇಟ್ ಆಯಿತು. ಆ್ಯಕ್ಚುಲಿ ಎಲ್ಲ ರೆಡಿಯಾಗಿ ಟೈಮ್ ಇನ್ನೂ ತುಂಬಾ ಇತ್ತು. ಬಟ್ ಕನ್ಫ್ಯೂಷನಲ್ಲಿ ಇದ್ನಲ್ಲ, ಅಲ್ಲಿ ಸ್ವಲ್ಪ ಟೈಮ್ ಕಳೆದೆ. ವರ್ಕ್ ಫ್ರಮ್ ಹೋಮ್ ಮಾಡಬೇಕಾ, ಮನೇಲಿ ಆಫೀಸ್ಗೆ ಹೋಗಬೇಕಾ ಅಂಥೇಳಿ, ಮತ್ತು ಅದಾದ್ಮೇಲೆ ಏನೇನು ಅಡುಗೆ ಮಾಡಬೇಕು ಅಂತೇಳಿ. ಆಮೇಲೆ ಸೆಲೆಕ್ಟ್ ಮಾಡಿ ಡಿಸಿಷ್ ಕೂಡ ಎಷ್ಟೊಂದಿತ್ತು. ಬಟ್ ಫೈನಲಿ ಎಲ್ಲ ಮಾಡಿ ಈಗ ಹೊರಡ್ತಾ ಇದ್ದೀವಿ. ಟ್ರಾಮಲ್ಲಿ ಹೋಗ್ತಾ ಇದ್ದೀವಿ. ಈಗ ಅವ್ನು ಡ್ರಾಪ್ ಮಾಡಿಬಿಟ್ಟು ಮತ್ತು ನಾನು ಆಫೀಸ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದೆ ನಾನು. ಸೊ ಈಗ ಅವನಿಗೆ ಡ್ರಾಪ್ ಮಾಡಿಬಿಟ್ಟು ನಾನೀಗ ವಾಪಸ್ ಹೋಗ್ತಾ ಇದ್ದೀನಿ. ಇನ್ನೊಂದು ಟಾಸ್ಕ್ ಮುಗಿಸೋಣ ಅಂತ ಬುಕ್ ಓದ್ತಾ ಇದ್ದೀನಿ, 5 pages. ಟೈಮ್ ಆಗಿದೆ 9:14. ಹಸಿವಾಗ್ತಿದೆ. ಐ ಕಾಂಟ್ ವೇಟ್ ಟು ಫಿನಿಶ್ ಮೈ ಬ್ರೇಕ್ಫಾಸ್ಟ್ ಆರ್ ಸ್ಟಾರ್ಟ್ ಮೈ ಬ್ರೇಕ್ಫಾಸ್ಟ್. Hi Ganga, how are you? I'm good too. Christmas thing. ಯಾವತ್ತು ಸ್ವಲ್ಪ ಫ್ರೀ ಆಗಿರಬೇಕು ಅಂತ ಅನ್ಕೋತೀನಿ ನೋಡಿ, ಅವತ್ತು ತುಂಬ ಕೆಲಸ ಬರುತ್ತೆ. ಇವತ್ತು ಕೆಲಸ ತುಂಬ ಇತ್ತು ಒಂದು ಸ್ವಲ್ಪ, ಅದನ್ನು ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಟಾಸ್ಕು ಕಂಪ್ಲೀಟ್ ಮಾಡಬೇಕು ಅಂತ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಈಗ ನೆಕ್ಸ್ಟ್ ಟಾಸ್ಕು, ಬೆಳಗಿನ ತರಕಾರಿ ತಿಂದೆ, ಇವಾಗ ಹಣ್ಣು ತಿಂತಾ ಇದ್ದೀನಿ. ಆಫೀಸ್ ಕೆಲಸ ಫಟಾಫಟ್ ಮುಗಿಸಿ ಹಾಗೆ ನಾನು 2 ಟಾಸ್ಕ್ಗಳನ್ನ ಮುಗಿಸಿ ಇನ್ನೊಂದು ಟಾಸ್ಕಿಗೆ ಜಂಪ್ ಆಗ್ತಿದ್ದೀನಿ. ಅದು ನನ್ನ ಕೋರ್ಸ್ನ ಅಪ್ಗ್ರೇಡ್ ಮಾಡುವಂಥದ್ದು. ಸೊ ಅಲ್ಲಿಗೆ ಇನ್ನೊಂದು ಟಾಸ್ಕು ಮುಗೀತು, ಅಪ್ಸ್ಕಿಲ್ ಮಾಡುವಂಥದ್ದು. ಆಮೇಲೆ ಹಸಿವು ಆಗೋಕ್ಕೆ ಶುರುವಾಯಿತು, ಊಟ ಚುರುಕನ್ನೋಕ್ಕೆ ಶುರುವಾಯಿತು. ಅದಕ್ಕೆ ಊಟ ಮಾಡ್ತಿದ್ದೀನಿ. ಆ್ಯಂಡ್ ಟಾಸ್ಕ್ ಮಾತ್ರ ಅಲ್ಲ, ಇವತ್ತು ನನ್ನ ಇಡೀ ಕೋರ್ಸೇ ಕಂಪ್ಲೀಟ್ ಆಯಿತು.
ಅಂದರೆ SAC ನಾನು 3-4 ಕೋರ್ಸಸ್ ಇದೆ. ಸೊ ಅದರಲ್ಲಿ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಸೊ SAP ಇಂದ ನನಗೆ ಮೇಲ್ ಬಂತು, ಕಂಗ್ರ್ಯಾಚುಲೇಷನ್ಸ್ ಫಾರ್ ಕಂಪ್ಲೀಟಿಂಗ್ ದ ಕೋರ್ಸ್ ಅಂತ. ಸೊ ಅದಾದಮೇಲೆ ಈಗ ಮನೆಗೆ ಹೊರಡ್ತಾ ಇದ್ದೀನಿ. ಮನೆಗಂದರೆ ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಕೆಲವೊಂದು ಐಟಮ್ಸ್ ತೊಗೊಳ್ಬೇಕು. ಈಗ ತೊಗೊಂಡು ಹೋಗ್ಬಿಟ್ಟು ಮತ್ತೆ ಎಲ್ಲ ಸ್ನ್ಯಾಕ್ಸ್ ಬಾಕ್ಸಸ್ನ ಪ್ಯಾಕ್ ಮಾಡಬೇಕು. ಅದಕ್ಕೆ ಹೊರಡ್ತಾ ಇದ್ದೀನಿ. ಬೈ ದ ವೇ, ಡಿಡ್ ಯು ನೋಟಿಸ್ ದೋಸ್ ಕ್ಯೂಟ್ ಮಿನಿ ಡೆಕೋರೇಷನ್ಸ್ ಆಫೀಸಲ್ಲಿ ಮಾಡಿರೋದು ಅಲ್ಲಲ್ಲಿ ತೋರಿಸಿದ್ನಲ್ಲ? ಇಷ್ಟು ಐಟಮ್ಸ್ ತೊಗೊಂಡು ಬಂದೆ. ಇಷ್ಟಕ್ಕೆ $40 ಆಯಿತು. ಶಾಪಿಂಗ್ ಈಸ್ ನೆವರ್ ಎಂಡಿಂಗ್. ಶಾಪಿಂಗ್ ಅಂದರೆ ಏನು, ಇದೆ ದಿನನಿತ್ಯ ಬಳಸುವಂಥ ಒಂದು ವಸ್ತುಗಳೇ. ಪ್ರೈಸಸ್ ಆರ್ ಗೋಯಿಂಗ್ ಅಪ್ ಲೈಕ್ ಕ್ರೇಜಿ. ಪಿಕ್ನಿಕ್ ರೆಡಿ ಆಗಿದ್ದೀನಿ. ಈಗ ರೆಡಿ ಆಗಿದ್ದೀನಿ ಅಂದರೆ ಲಂಚ್ ಬಾಕ್ಸ್ ರೆಡಿ ಮಾಡಿದ್ದೀನಿ, ನಾನು ರೆಡಿ ಆಗಬೇಕು. ಸೊ ಕೆಲವೊಂದು ಟೋಸ್ಟು, ಕೆಲವೊಂದು ಬಟರ್ ಟೋಸ್ಟು, ಬಿಸ್ಕೆಟ್ಸ್, ಬನಾನಾ, ಮಿಲ್ಕ್ ಆ್ಯಂಡ್ ಹೋಮ್ ಮೇಡ್ ಫಿಂಗರ್ ಚಿಪ್ಸ್. ಸೊ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿದೆ, ಯಾಕಂದರೆ ಬೆಳಗ್ಗೆ ಜಂಪ್ ಸೂಟ್ ಹಾಕಿದ್ನಲ್ಲ, ಅದು ತುಂಬಾ ಥಿನ್ ಇತ್ತು. ವೆದರ್ ಸ್ವಲ್ಪ ಕೋಲ್ಡ್ ಅನ್ನಿಸ್ತಾ ಇತ್ತು, ಹಾಗಾಗಿ ನಾನು ಈ ಥರ ಡ್ರೆಸ್ ಅಪ್ ಮಾಡಿದ್ದೀನಿ. Sorry, I didn't take your permission. Avi! I want the highest level. Show cars and then go to Danielle's. Where are you? Again? No. Yes, he's scared. He showed. ಅವಿ ಇನ್ನೊಂದ್ಸತಿ ಹೋಗು ಪುಟ್ಟ ಅಲ್ಲಿ. Good job. See Advait, nothing happened. Please come. Nothing happened. Avit is so safe. ಸೊ ಕಿಂಡರ್ ಗಾರ್ಡನ್ ಎಲ್ಲ ಮುಗಿದ್ಮೇಲೆ ಈಗ ಪಿಕ್ನಿಕ್ ಬಂದ್ವಿ. ಎಲ್ಲ ಮಕ್ಕಳು ಮತ್ತು ಪೇರೆಂಟ್ಸ್ ಎಲ್ಲ ಬಂದು ಇಲ್ಲಿ ಆಟ ಆಡ್ತಿದ್ದಾರೆ ಮಕ್ಕಳೆಲ್ಲ. ಸೊ ಅಲ್ಲಿಗೆ ನನ್ನ ಟಾಸ್ಕ್ ಮುಗೀತು, ಯಾಕಂದ್ರೆ ಅವ್ರ ಜೊತೆ ನಾನು ಆಟ ಆಡ್ತಿದ್ದೀನಿ. I didn't think it would be the best, no? When we were small, like... Come here na. You can make that umbrella big. That one, ಸೊ ಇಲ್ಲೆಲ್ಲ ತುಂಬ ಚೆನ್ನಾಗಿ ಕಳೆದ್ವಿ ಟೈಮ್ನ. ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡಿದ್ರು. ಮತ್ತು 2 ಹುಡುಗಿರದು ಬರ್ಡೇ ಇತ್ತು, ಕೇಕ್ ಕಟ್ಟಿಂಗ್ ಆಯಿತು. ತಿಂಡಿ ಅಂತೂ ಸಖತ್ತಾಗಿ ಎಲ್ಲರೂ ತಂದು ವೆರೈಟಿಯಾಗಿ ಅಡುಗೆ ಮಾಡ್ಕೊಂಡು ಬಂದಿದ್ರು. ಸೊ ಫುಲ್ ಶೇರಿಂಗ್ ಇತ್ತು, ಊಟ ಚೆನ್ನಾಗಿತ್ತು. ಅಯ್ಯೋ, ವಾಟ್ ಹ್ಯಾಪನ್? ತಿಂಡಿ ಎಷ್ಟು ವೆರೈಟಿ ತಿಂಡಿಗಳನ್ನ ತಂದಿದ್ರು ಅಂದರೆ, ಬರ್ಡೇ ಹೇಳಿದ್ನಲ್ಲ, ಅದು ಕೇಕ್ ಇತ್ತು, ಮತ್ತು ಕೆಲವರು ಸುಶಿ ಎನಿವೆ ಇಷ್ಟ ಎಲ್ಲ ಬಿಡಿ, ಚಿಪ್ಸು, ಬಿಸ್ಕೆಟ್ಸು, ಇನ್ನೊಬ್ಬರಂತೂ ಹೋಳಿಗೆ ಮಾಡ್ಕೊಂಡು ಬಂದಿದ್ರು. ಓ ಮೈ ಗಾಡ್, ಇಟ್ ವಾಸ್ ಆಲ್ಸೋ ಮೌತ್ ವಾಟರಿಂಗ್, ಬಟ್ ಐ ಕಾಂಟ್ ಈಟ್ ಎನಿಥಿಂಗ್ ಆ್ಯಂಡ್ ಐ ಡಿಡ್ ನಾಟ್ ಈಟ್ ಎನಿಥಿಂಗ್. ಐ ಸ್ಟಿಲ್ ವಾಸ್ ಹಾರ್ಡ್ ಆನ್ ಮೈ ಚಾಲೆಂಜ್. ಐ ನೋ ನಾನು ರಾಂಗ್ ಟೈಮಲ್ಲಿ ಚಾಲೆಂಜ್ನ ಶುರು ಮಾಡ್ಕೊಂಡಿದ್ದೀನಿ. ಡಿಸೆಂಬರ್ ಇಲ್ಲಿ ತುಂಬ ಫುಲ್ ಆನ್ ಸೆಲೆಬ್ರೇಷನ್ಸ್ ಇರುತ್ತೆ, ಒಂದಲ್ಲ ಒಂದಿನ ಈ ಥರ ಪಾರ್ಟೀಸ್ ಇದ್ದೇ ಇರುತ್ತೆ. ಬಟ್ ಇಟ್ಸ್ ಓಕೆ, ದ್ಯಾಟ್ಸ್ ದ ಮೀನಿಂಗ್ ಆಫ್ ಚಾಲೆಂಜ್ ಅಲ್ವಾ. ಆಮೇಲೆ ನನಗಿದು ಇವಾಗ ಟೈಮ್ ಸಿಕ್ಕಿದೆ ಆಫೀಸ್ ಕೆಲಸದಿಂದ, ಒಂದು ಸ್ವಲ್ಪ ಕಡಿಮೆ ಇರುತ್ತೆ ನಂಗೆ ಆಫೀಸ್ ಕೆಲಸ, ಅದಕ್ಕೆ ಇದೇ ರೈಟ್ ಟೈಮ್ ಅನ್ನಿಸ್ತು. ಈಗ ಮನೆಗೆ ಬಂದ್ವಿ ನಾವು. ಮನೆಗೆ ಬಂದು ಅವಿಕ್ತಿನ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಟಾಸ್ಕ್ ಕಂಪ್ಲೀಟ್ ಆಗ್ತಿದೆ. Can juggle. ಇದೇನು? ಯಾವ್ದು ಹೇಳು? ಮನೆ. ಆ್ಯಂಡ್ ಲಾಸ್ಟ್ ಟಾಸ್ಕ್ ಆಫ್ ದ ಡೇ ಅಂದರೆ ಸ್ಟೋರಿ ಟೈಮು, ಅದನ್ನು ಮಾಡ್ತಿದ್ದೀನಿ. ಆ್ಯಕ್ಚುಲಿ ಈ ವ್ಲಾಗ್ನ ಎಡಿಟ್ ಮಾಡಬೇಕಾದ್ರೆ ಅವನೇ ಬುಕ್ ತೊಗೊಂಡು ನೋಡ್ತಾ ಇದ್ದೆ ತನ್ನ ಪಾಡಿಗೆ ತಾನು. ಸೊ ನೀನೇ ಓದ್ತಿದ್ಯಲ್ಲ, ಹಾಗಿದ್ರೆ ಬೇಡವಾ ಅಂತ ಕೇಳಿದ್ದಕ್ಕೆ, ಇಲ್ಲ ನೀನು ಓದಬೇಕು, ನಾನು ಎಡಿಟ್ ಮಾಡ್ತಿದ್ದೆ ಅಂತ ಸುಮ್ಮನೆ ಇದ್ದೀನಿ, ನಾನೇ ಓದ್ತಾ ಇದ್ದೀನಿ, ಬಟ್ ಅದು ಮುಗಿದ್ಮೇಲೆ ಯು ಹ್ಯಾವ್ ಟು ಟೆಲ್ ಮಿ ದ ಸ್ಟೋರಿ ಅಂತ ಹೇಳ್ದ. ಓಕೆ ಫೈನ್, ಈಗ ಅರ್ಧ ಸ್ಟಾರ್ಟ್ ಆಗಿದೆ. ಸೊ ಇದು ಎಡಿಟ್ ಮಾಡಿ ಡೌನ್ಲೋಡ್ ಮಾಡ್ತಾನೆ ಕಂಟಿನ್ಯೂ ಆಗುತ್ತೆ ಒಂದು ಸ್ಟೋರಿ ಟೈಮು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.